ಜಂಬೂ ಸವಾರಿಯ ಮೆರವಣಿಗೆಯ ನಂತರದಲ್ಲಿ ಇದೀಗ ಅಂಬಾರಿಯನ್ನ ಇಳಿಸೋ ಕಾರ್ಯ ಆಗ್ತಾ ಇದೆ. ಆದರೆ ಅಂಬಾರಿ ಕಟ್ಟೋ ಕೆಲಸ ಇದೆಯಲ್ಲ, ಸುಲಭದ ಕೆಲಸ ಅಲ್ಲ. ಅದ್ದೂರಿ ದಸರಾದ ಕೇಂದ್ರ ಬಿಂದು ಅಭಿಮನ್ಯುವಿಗೆ ಬರೋಬ್ಬರಿ 750 kg ತೂಕದ ಅಂಬಾರಿಯನ್ನ ಆತ ಹೊತ್ತು ಸಾಗಬೇಕು. ಆ ಕಾರ್ಯ ಆತನಿಗೆ ಹಿಂದಿನಿಂದಲೂ ಒಂದು 6ನೇ ಬಾರಿ ಈ ಬಾರಿ ಅಂಬಾರಿ ಹೊರತಿರೋದ್ರಿಂದ ಹಿಂದಿನಿಂದ ಅಭ್ಯಾಸ ಇದೆ. ಆದರೆ ಇದನ್ನು ಕಟ್ಟೋ ಕಾರ್ಯ ಬಹಳ ನಾಜೂಕಾಗಿ ಮಾಡಬೇಕಾಗಿರೋದು. ಸುಮಾರು 30ಕ್ಕೂ ಹೆಚ್ಚು ಜನ ಈ ಕೆಲಸದಲ್ಲಿ ನಿರತರಾಗಿರ್ತಾರೆ. ಅಂಬಾರಿ ಕಟ್ಟೋಕೆ ಸರಿಸುಮಾರು 2 ಗಂಟೆ ಕಾಲ ಬೇಕಾಗತ್ತೆ. 300 kg ತೂಕದ ಗಾದಿ ಹಮ್ದ ಕಟ್ಟೋದೇ ಇಂಟ್ರೆಸ್ಟಿಂಗ್ ಆದ ಪ್ರಕ್ರಿಯೆ. ಅದೆಲ್ಲವನ್ನ ವಿವರಿಸುತ್ತೆ ಈ ವರದಿ. ದಸರಾದ ಮೂಲ ಆಕರ್ಷಣೆ ಅಂಬಾರಿ. ಪ್ರತಿ ವರ್ಷವೂ ಅಂಬಾರಿ ಹೊರುವ ಆನೆ ಮೇಲೆ 750 kg ತೂಕದ ಚಿನ್ನದ ಅಂಬಾರಿ, ಅದರ ಮೇಲೆ ಚಾಮುಂಡೇಶ್ವರಿ ವಿಗ್ರಹ ಇಟ್ಟು ಮೈಸೂರಿನ ರಾಜಬೀದಿಗಳಲ್ಲಿ ದಸರಾ ಮೆರವಣಿಗೆ ಮುಂದುವರಿಯುತ್ತೆ. ಅದಕ್ಕೂ ಮೊದಲು ಗಾದಿ ಕಟ್ಟುವ ಕೆಲಸ ನಡೆಯುತ್ತೆ. ಅಂದ್ರೆ ಆನೆಯನ್ನ ನೆಲದ ಮೇಲೆ ಮಲಗಿಸಿ ಅದರ ಬೆನ್ನಿನ ಮೇಲೆ ಸುಮಾರು 300 kg ಭಾರದ ಗಾದಿ ಹಮ್ದ ಎಂದು ಕರೆಯುವ ಮರಳು ತುಂಬಿದ ಚೀಲವನ್ನ ಹಾಸಲಾಗುತ್ತದೆ. ಹಗ್ಗಗಳನ್ನ ಬಿಗಿಗೊಳಿಸುತ್ತಾರೆ. ಬಳಿಕ ಮಾರುದ್ದದ ಹಗ್ಗವನ್ನ ಆನೆಯ ಹೊಟ್ಟೆಯ ಭಾಗಕ್ಕೆ ಸುತ್ತಿ ಬಿಗಿಯಾಗಿ ಕಟ್ಟಿ ಅಂಬಾರಿಯನ್ನ ಸುರಕ್ಷಿತಗೊಳಿಸಲಾಗುತ್ತದೆ. ಆ ಬಳಿಕ ಕಬ್ಬಿಣದ ತೊಟ್ಟಿಲುಗಳನ್ನ ಕಟ್ಟಲಾಗುತ್ತದೆ. ಗೋಣಿ ಚೀಲಗಳನ್ನ ಹಾಸಿ ಅದರ ಮೇಲೆ ಕಬ್ಬಿಣದ ತೊಟ್ಟಿಲನ್ನ ಕಟ್ಟಲಾಗುತ್ತದೆ. ಇದು ಸುಲಭದ ಕೆಲಸವಲ್ಲ. ಆದರೆ 10ಕ್ಕೂ ಹೆಚ್ಚು ಮಾವುತರು ಸೇರಿ ಇದನ್ನ ಮುಗಿಸುತ್ತಾರೆ. ಮುಖ್ಯವಾಗಿ ಮುಸ್ಲಿಂ ಸಮುದಾಯದ ನುರಿತ ಗಾದಿ ಕಟ್ಟುವ ಕೆಲಸದವರು ಇದನ್ನು ಮಾಡುತ್ತಾರೆ. ತಾಲೀಮಿನ ಸಂದರ್ಭದಲ್ಲಿ ಭಾರ ಹೆಚ್ಚಿಸಲಾಗುತ್ತದೆ. ತೊಟ್ಟಿಲಲ್ಲಿ ಮರಳು ಚೀಲಗಳನ್ನು ಇಟ್ಟು ಪ್ರತಿದಿನ ಚೀಲಗಳ ಸಂಖ್ಯೆಯನ್ನ ಹೆಚ್ಚಿಸುತ್ತಾ ಹೋಗಲಾಗುತ್ತದೆ. ಸುಮಾರು 100 kgಯಿಂದ ಪ್ರಾರಂಭವಾಗುವ ಈ ತಾಲೀಮು 750 kgವರೆಗೆ ತಲುಪುತ್ತದೆ. ಅದೇ ರೀತಿ ಅಂತಿಮ ತಾಲೀಮು ನಡೆಸಿಕೊಡಲಾಗುತ್ತದೆ. ಸುಮಾರು 15 ದಿನಗಳ ಕಾಲ ಈ ತಾಲೀಮು ನಡೆಸಿದ ನಂತರ ಮರದ ಅಂಬಾರಿಯನ್ನು ಕಟ್ಟಿ ತಾಲೀಮು ನಡೆಸಿ ಅಧಿಕೃತವಾಗಿ ಇಂದು ಅಂದ್ರೆ ದಸರಾ ದಿನ ಚಿನ್ನದ ಅಂಬಾರಿಯನ್ನ ಕಟ್ಟಿ ಜಂಬೂ ಸವಾರಿ ನಡೆಸಲಾಗುತ್ತದೆ. ಜಂಬೂ ಸವಾರಿಯ ಮೆರವಣಿಗೆಯ ನಂತರದಲ್ಲಿ ಇದೀಗ ಅಂಬಾರಿಯನ್ನ ಇಳಿಸೋ ಕಾರ್ಯ ಆಗ್ತಾ ಇದೆ. ಆದರೆ ಅಂಬಾರಿ ಕಟ್ಟೋ ಕೆಲಸ ಇದೆಯಲ್ಲ, ಸುಲಭದ ಕೆಲಸ ಅಲ್ಲ. ಅದ್ದೂರಿ ದಸರಾದ ಕೇಂದ್ರ ಬಿಂದು ಅಭಿಮನ್ಯುವಿಗೆ ಬರೋಬ್ಬರಿ 750 kg ತೂಕದ ಅಂಬಾರಿಯನ್ನ ಆತ ಹೊತ್ತು ಸಾಗಬೇಕು. ಆ ಕಾರ್ಯ ಆತನಿಗೆ ಹಿಂದಿನಿಂದಲೂ ಒಂದು 6ನೇ ಬಾರಿ ಈ ಬಾರಿ ಅಂಬಾರಿ ಹೊರತಿರೋದ್ರಿಂದ ಹಿಂದಿನಿಂದ ಅಭ್ಯಾಸ ಇದೆ. ಆದರೆ ಇದನ್ನು ಕಟ್ಟೋ ಕಾರ್ಯ ಬಹಳ ನಾಜೂಕಾಗಿ ಮಾಡಬೇಕಾಗಿರೋದು. ಸುಮಾರು 30ಕ್ಕೂ ಹೆಚ್ಚು ಜನ ಈ ಕೆಲಸದಲ್ಲಿ ನಿರತರಾಗಿರ್ತಾರೆ. ಅಂಬಾರಿ ಕಟ್ಟೋಕೆ ಸರಿಸುಮಾರು 2 ಗಂಟೆ ಕಾಲ ಬೇಕಾಗತ್ತೆ. 300 kg ತೂಕದ ಗಾದಿ ಹಮ್ದ ಕಟ್ಟೋದೇ ಇಂಟ್ರೆಸ್ಟಿಂಗ್ ಆದ ಪ್ರಕ್ರಿಯೆ. ಅದೆಲ್ಲವನ್ನ ವಿವರಿಸುತ್ತೆ ಈ ವರದಿ. ದಸರಾದ ಮೂಲ ಆಕರ್ಷಣೆ ಅಂಬಾರಿ. ಪ್ರತಿ ವರ್ಷವೂ ಅಂಬಾರಿ ಹೊರುವ ಆನೆ ಮೇಲೆ 750 kg ತೂಕದ ಚಿನ್ನದ ಅಂಬಾರಿ, ಅದರ ಮೇಲೆ ಚಾಮುಂಡೇಶ್ವರಿ ವಿಗ್ರಹ ಇಟ್ಟು ಮೈಸೂರಿನ ರಾಜಬೀದಿಗಳಲ್ಲಿ ದಸರಾ ಮೆರವಣಿಗೆ ಮುಂದುವರಿಯುತ್ತೆ. ಅದಕ್ಕೂ ಮೊದಲು ಗಾದಿ ಕಟ್ಟುವ ಕೆಲಸ ನಡೆಯುತ್ತೆ. ಅಂದ್ರೆ ಆನೆಯನ್ನ ನೆಲದ ಮೇಲೆ ಮಲಗಿಸಿ ಅದರ ಬೆನ್ನಿನ ಮೇಲೆ ಸುಮಾರು 300 kg ಭಾರದ ಗಾದಿ ಹಮ್ದ ಎಂದು ಕರೆಯುವ ಮರಳು ತುಂಬಿದ ಚೀಲವನ್ನ ಹಾಸಲಾಗುತ್ತದೆ. ಹಗ್ಗಗಳನ್ನ ಬಿಗಿಗೊಳಿಸುತ್ತಾರೆ. ಬಳಿಕ ಮಾರುದ್ದದ ಹಗ್ಗವನ್ನ ಆನೆಯ ಹೊಟ್ಟೆಯ ಭಾಗಕ್ಕೆ ಸುತ್ತಿ ಬಿಗಿಯಾಗಿ ಕಟ್ಟಿ ಅಂಬಾರಿಯನ್ನ ಸುರಕ್ಷಿತಗೊಳಿಸಲಾಗುತ್ತದೆ. ಆ ಬಳಿಕ ಕಬ್ಬಿಣದ ತೊಟ್ಟಿಲುಗಳನ್ನ ಕಟ್ಟಲಾಗುತ್ತದೆ. ಗೋಣಿ ಚೀಲಗಳನ್ನ ಹಾಸಿ ಅದರ ಮೇಲೆ ಕಬ್ಬಿಣದ ತೊಟ್ಟಿಲನ್ನ ಕಟ್ಟಲಾಗುತ್ತದೆ. ಇದು ಸುಲಭದ ಕೆಲಸವಲ್ಲ. ಆದರೆ 10ಕ್ಕೂ ಹೆಚ್ಚು ಮಾವುತರು ಸೇರಿ ಇದನ್ನ ಮುಗಿಸುತ್ತಾರೆ. ಮುಖ್ಯವಾಗಿ ಮುಸ್ಲಿಂ ಸಮುದಾಯದ ನುರಿತ ಗಾದಿ ಕಟ್ಟುವ ಕೆಲಸದವರು ಇದನ್ನು ಮಾಡುತ್ತಾರೆ. ತಾಲೀಮಿನ ಸಂದರ್ಭದಲ್ಲಿ ಭಾರ ಹೆಚ್ಚಿಸಲಾಗುತ್ತದೆ. ತೊಟ್ಟಿಲಲ್ಲಿ ಮರಳು ಚೀಲಗಳನ್ನು ಇಟ್ಟು ಪ್ರತಿದಿನ ಚೀಲಗಳ ಸಂಖ್ಯೆಯನ್ನ ಹೆಚ್ಚಿಸುತ್ತಾ ಹೋಗಲಾಗುತ್ತದೆ.
ಸುಮಾರು 100 ಕೆಜಿಯಿಂದ ಪ್ರಾರಂಭವಾಗುವ ಈ ತಾಲೀಮು 750 ಕೆಜಿಯವರೆಗೆ ತಲುಪುತ್ತದೆ. ಅದೇ ರೀತಿ ಅಂತಿಮ ತಾಲೀಮು ನಡೆಸಿಕೊಡಲಾಗುತ್ತದೆ. ಸುಮಾರು 15 ದಿನಗಳ ಕಾಲ ಈ ತಾಲೀಮು ನಡೆಸಿದ ನಂತರ ಮರದ ಅಂಬಾರಿಯನ್ನು ಕಟ್ಟಿ ತಾಲೀಮು ನಡೆಸಿ ಅಧಿಕೃತವಾಗಿ ಇಂದು ಅಂದರೆ ದಸರಾ ದಿನ ಚಿನ್ನದ ಅಂಬಾರಿಯನ್ನ ಕಟ್ಟಿ ಜಂಬೂ ಸವಾರಿ ನಡೆಸಲಾಗುತ್ತದೆ. ಜಂಬೂ ಸವಾರಿಯ ಮೆರವಣಿಗೆಯ ನಂತರದಲ್ಲಿ ಇದೀಗ ಅಂಬಾರಿಯನ್ನ ಇಳಿಸೋ ಕಾರ್ಯ ಆಗ್ತಾ ಇದೆ. ಆದರೆ ಅಂಬಾರಿ ಕಟ್ಟೋ ಕೆಲಸ ಇದೆಯಲ್ಲ, ಸುಲಭದ ಕೆಲಸ ಅಲ್ಲ. ಅದ್ದೂರಿ ದಸರಾದ ಕೇಂದ್ರ ಬಿಂದು ಅಭಿಮನ್ಯುವಿಗೆ ಬರೋಬ್ಬರಿ 750 ಕೆಜಿ ತೂಕದ ಅಂಬಾರಿಯನ್ನ ಆತ ಹೊತ್ತು ಸಾಗಬೇಕು. ಆ ಕಾರ್ಯ ಆತನಿಗೆ ಹಿಂದಿನಿಂದಲೂ ಒಂದು 6ನೇ ಬಾರಿ ಈ ಬಾರಿ ಅಂಬಾರಿ ಹೊರ್ತಿರೋದ್ರಿಂದ ಹಿಂದಿನಿಂದ ಅಭ್ಯಾಸ ಇದೆ. ಆದರೆ ಇದನ್ನು ಕಟ್ಟೋ ಕಾರ್ಯ ಬಹಳ ನಾಜೂಕಾಗಿ ಮಾಡಬೇಕಾಗಿರೋದು. ಸುಮಾರು 30ಕ್ಕೂ ಹೆಚ್ಚು ಜನ ಈ ಕೆಲಸದಲ್ಲಿ ನಿರತರಾಗಿರ್ತಾರೆ. ಅಂಬಾರಿ ಕಟ್ಟೋಕೆ ಸರಿಸುಮಾರು 2 ಗಂಟೆ ಕಾಲ ಬೇಕಾಗತ್ತೆ. 300 ಕೆಜಿ ತೂಕದ ಗಾದಿ ಹಮ್ದ ಕಟ್ಟೋದೇ ಇಂಟ್ರೆಸ್ಟಿಂಗ್ ಆದ ಪ್ರಕ್ರಿಯೆ. ಅದೆಲ್ಲವನ್ನ ವಿವರಿಸುತ್ತೆ ಈ ವರದಿ. ದಸರಾದ ಮೂಲ ಆಕರ್ಷಣೆ ಅಂಬಾರಿ. ಪ್ರತಿ ವರ್ಷವೂ ಅಂಬಾರಿ ಹೊರುವ ಆನೆ ಮೇಲೆ 750 ಕೆಜಿ ತೂಕದ ಚಿನ್ನದ ಅಂಬಾರಿ, ಅದರ ಮೇಲೆ ಚಾಮುಂಡೇಶ್ವರಿ ವಿಗ್ರಹ ಇಟ್ಟು ಮೈಸೂರಿನ ರಾಜಬೀದಿಗಳಲ್ಲಿ ದಸರಾ ಮೆರವಣಿಗೆ ಮುಂದುವರಿಯುತ್ತೆ. ಅದಕ್ಕೂ ಮೊದಲು ಗಾದಿ ಕಟ್ಟುವ ಕೆಲಸ ನಡೆಯುತ್ತೆ. ಅಂದ್ರೆ ಆನೆಯನ್ನ ನೆಲದ ಮೇಲೆ ಮಲಗಿಸಿ ಅದರ ಬೆನ್ನಿನ ಮೇಲೆ ಸುಮಾರು 300 ಕೆಜಿ ಭಾರದ ಗಾದಿ ಹಮ್ದ ಎಂದು ಕರೆಯುವ ಮರಳು ತುಂಬಿದ ಚೀಲವನ್ನ ಹಾಸಲಾಗುತ್ತದೆ. ಹಗ್ಗಗಳನ್ನ ಬಿಗಿಗೊಳಿಸುತ್ತಾರೆ. ಬಳಿಕ ಮಾರುದ್ದದ ಹಗ್ಗವನ್ನ ಆನೆಯ ಹೊಟ್ಟೆಯ ಭಾಗಕ್ಕೆ ಸುತ್ತಿ ಬಿಗಿಯಾಗಿ ಕಟ್ಟಿ ಅಂಬಾರಿಯನ್ನ ಸುರಕ್ಷಿತಗೊಳಿಸಲಾಗುತ್ತದೆ. ಆ ಬಳಿಕ ಕಬ್ಬಿಣದ ತೊಟ್ಟಿಲುಗಳನ್ನ ಕಟ್ಟಲಾಗುತ್ತದೆ. ಗೋಣಿ ಚೀಲಗಳನ್ನ ಹಾಸಿ ಅದರ ಮೇಲೆ ಕಬ್ಬಿಣದ ತೊಟ್ಟಿಲನ್ನ ಕಟ್ಟಲಾಗುತ್ತದೆ. ಇದು ಸುಲಭದ ಕೆಲಸವಲ್ಲ. ಆದರೆ 10ಕ್ಕೂ ಹೆಚ್ಚು ಮಾವುತರು ಸೇರಿ ಇದನ್ನ ಮುಗಿಸುತ್ತಾರೆ. ಮುಖ್ಯವಾಗಿ ಮುಸ್ಲಿಂ ಸಮುದಾಯದ ನುರಿತ ಗಾದಿ ಕಟ್ಟುವ ಕೆಲಸದವರು ಇದನ್ನು ಮಾಡುತ್ತಾರೆ. ತಾಲೀಮಿನ ಸಂದರ್ಭದಲ್ಲಿ ಭಾರ ಹೆಚ್ಚಿಸಲಾಗುತ್ತದೆ. ತೊಟ್ಟಿಲಲ್ಲಿ ಮರಳು ಚೀಲಗಳನ್ನು ಇಟ್ಟು ಪ್ರತಿದಿನ ಚೀಲಗಳ ಸಂಖ್ಯೆಯನ್ನ ಹೆಚ್ಚಿಸುತ್ತಾ ಹೋಗಲಾಗುತ್ತದೆ. ಸುಮಾರು 100 ಕೆಜಿಯಿಂದ ಪ್ರಾರಂಭವಾಗುವ ಈ ತಾಲೀಮು 750 ಕೆಜಿಯವರೆಗೆ ತಲುಪುತ್ತದೆ. ಅದೇ ರೀತಿ ಅಂತಿಮ ತಾಲೀಮು ನಡೆಸಿಕೊಡಲಾಗುತ್ತದೆ. ಸುಮಾರು 15 ದಿನಗಳ ಕಾಲ ಈ ತಾಲೀಮು ನಡೆಸಿದ ನಂತರ ಮರದ ಅಂಬಾರಿಯನ್ನು ಕಟ್ಟಿ ತಾಲೀಮು ನಡೆಸಿ ಅಧಿಕೃತವಾಗಿ ಇಂದು ಅಂದರೆ ದಸರಾ ದಿನ ಚಿನ್ನದ ಅಂಬಾರಿಯನ್ನ ಕಟ್ಟಿ ಜಂಬೂ ಸವಾರಿ ನಡೆಸಲಾಗುತ್ತದೆ. ಜಂಬೂ ಸವಾರಿಯ ಮೆರವಣಿಗೆಯ ನಂತರದಲ್ಲಿ ಇದೀಗ ಅಂಬಾರಿಯನ್ನ ಇಳಿಸೋ ಕಾರ್ಯ ಆಗ್ತಾ ಇದೆ. ಆದರೆ ಅಂಬಾರಿ ಕಟ್ಟೋ ಕೆಲಸ ಇದೆಯಲ್ಲ, ಸುಲಭದ ಕೆಲಸ ಅಲ್ಲ. ಅದ್ದೂರಿ ದಸರಾದ ಕೇಂದ್ರ ಬಿಂದು ಅಭಿಮನ್ಯುವಿಗೆ ಬರೋಬ್ಬರಿ 750 ಕೆಜಿ ತೂಕದ ಅಂಬಾರಿಯನ್ನ ಆತ ಹೊತ್ತು ಸಾಗಬೇಕು. ಆ ಕಾರ್ಯ ಆತನಿಗೆ ಹಿಂದಿನಿಂದಲೂ ಒಂದು 6ನೇ ಬಾರಿ ಈ ಬಾರಿ ಅಂಬಾರಿ ಹೊರ್ತಿರೋದ್ರಿಂದ ಹಿಂದಿನಿಂದ ಅಭ್ಯಾಸ ಇದೆ. ಆದರೆ ಇದನ್ನು ಕಟ್ಟೋ ಕಾರ್ಯ ಬಹಳ ನಾಜೂಕಾಗಿ ಮಾಡಬೇಕಾಗಿರೋದು. ಸುಮಾರು 30ಕ್ಕೂ ಹೆಚ್ಚು ಜನ ಈ ಕೆಲಸದಲ್ಲಿ ನಿರತರಾಗಿರ್ತಾರೆ. ಅಂಬಾರಿ ಕಟ್ಟೋಕೆ ಸರಿಸುಮಾರು 2 ಗಂಟೆ ಕಾಲ ಬೇಕಾಗತ್ತೆ. 300 ಕೆಜಿ ತೂಕದ ಗಾದಿ ಹಮ್ದ ಕಟ್ಟೋದೇ ಇಂಟ್ರೆಸ್ಟಿಂಗ್ ಆದ ಪ್ರಕ್ರಿಯೆ. ಅದೆಲ್ಲವನ್ನ ವಿವರಿಸುತ್ತೆ ಈ ವರದಿ. ದಸರಾದ ಮೂಲ ಆಕರ್ಷಣೆ ಅಂಬಾರಿ. ಪ್ರತಿ ವರ್ಷವೂ ಅಂಬಾರಿ ಹೊರುವ ಆನೆ ಮೇಲೆ 750 ಕೆಜಿ ತೂಕದ ಚಿನ್ನದ ಅಂಬಾರಿ, ಅದರ ಮೇಲೆ ಚಾಮುಂಡೇಶ್ವರಿ ವಿಗ್ರಹ ಇಟ್ಟು ಮೈಸೂರಿನ ರಾಜಬೀದಿಗಳಲ್ಲಿ ದಸರಾ ಮೆರವಣಿಗೆ ಮುಂದುವರಿಯುತ್ತೆ. ಅದಕ್ಕೂ ಮೊದಲು ಗಾದಿ ಕಟ್ಟುವ ಕೆಲಸ ನಡೆಯುತ್ತೆ. ಅಂದ್ರೆ ಆನೆಯನ್ನ ನೆಲದ ಮೇಲೆ ಮಲಗಿಸಿ ಅದರ ಬೆನ್ನಿನ ಮೇಲೆ ಸುಮಾರು 300 ಕೆಜಿ ಭಾರದ ಗಾದಿ ಹಮ್ದ ಎಂದು ಕರೆಯುವ ಮರಳು ತುಂಬಿದ ಚೀಲವನ್ನ ಹಾಸಲಾಗುತ್ತದೆ. ಹಗ್ಗಗಳನ್ನ ಬಿಗಿಗೊಳಿಸುತ್ತಾರೆ. ಬಳಿಕ ಮಾರುದ್ದದ ಹಗ್ಗವನ್ನ ಆನೆಯ ಹೊಟ್ಟೆಯ ಭಾಗಕ್ಕೆ ಸುತ್ತಿ ಬಿಗಿಯಾಗಿ ಕಟ್ಟಿ ಅಂಬಾರಿಯನ್ನ ಸುರಕ್ಷಿತಗೊಳಿಸಲಾಗುತ್ತದೆ.